ದಿವಸ ಭಾಳ ದಿವಸ ಒಂದು ಬಳೆ ಅಂತ ಕಲಾವಿದರು ಸಹ ಪರಮ ಪೂಜ್ಯರ ಒಂದು ಸೌಭಾಗ್ಯ ನಮಗೇನು ಪರಮ ಪೂಜ್ಯರು ಒದಗಿಸಿಕೊಟ್ಟಿದ್ದಾರೆ ಅದನ್ನೆಲ್ಲ ಪಡ್ಕೊಂಡು ನಾವೆಲ್ಲ ಸಾರ್ಥಕವಾಗಬೇಕು ಅನ್ನುವಂಥ ಸದುದ್ದೇಶದಿಂದ ಮಾಡಿದ್ದಾರೆ ಹೊರತು ಇದು ಏನಪ್ಪ ಇದು ನಡೀತಕ್ಕಂಥ ಕಾರ್ಯದಲ್ಲಿ ಈ ಧರ್ಮ ಜಾಗೃತಿ ಎಲ್ಲರಲ್ಲೂ ಮೂಡಲಿ ಶ್ರೀಮಠದಲ್ಲಿ ಈ ಆಧ್ಯಾತ್ಮ ಪ್ರವಚನದ ಮೂಲಕ ನಮಗೆಲ್ಲರಿಗೂ ಒಂದು ಧರ್ಮದ ಸಂದೇಶಗಳನ್ನು ಏನು ದಿನನಿತ್ಯ ಪೂಜೆಗಳು ಏರ್ಪಡಿಸ್ತಾರೆ ಅದನ್ನೆಲ್ಲ ಆಲಿಸಿ ಪಾಲಿಸುವಂತವರೆಗೂ ನಾನು ಅಂತ ಮಾತನ್ನು ಮತ್ತೊಂದು ಹೇಳ್ದ ನಡೀತಕ್ಕಂಥ ಕಾರ್ಯಕ್ರಮಗಳೆಲ್ಲ ಗೊತ್ತಿದೆ. ಹಾಗಾಗಿ ಸರಿಯಾದ ಸಮಯಕ್ಕೆ ನಾವೆಲ್ಲ ನಡೆಸಿ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳುವವರಾಗಬೇಕು ಅಂತ ಮತ್ತೊಂದು ಮಂಗಳವೀಣೆಯ ವೀರಬಿಜ್ಜಳ ಮಹಾರಾಜ ನೋಡಿದ ವಿಭ್ರಾಂತನಾಗಿತ್ತು. ನೀನಾರು ನನಗೆ ಗೊತ್ತಾಗಲಿಲ್ಲ. ಅಹಂಕಾರದೊಳಗ ಅಹಂಭಾವದೊಳಗ ನನ್ನ ಸೊಕ್ಕಿನೊಳಗ ನನ್ನ ದರ್ಪದೊಳಗ ನೀನು ಸಮರ್ಥ ಗುರುದೇವ ಅನ್ನೋದನ್ನ ನೆನಪಿಸಿಕೊಳ್ಳಲಿಕ್ಕಾಗಲಿಲ್ಲ. ನೀನಾರು ಹೇಳಬೇಕು ಅಂತ ಪಾದ ಹಿಡಿದು ಬೇಡಿಕೊಂಡಾಗ ಜಗದ್ಗುರು ರೇಣುಕ ಭಗವತ್ಪಾದರು ಭಿಕ್ಷುಕನ ರೂಪವನ್ನೇ ಬಿಟ್ಟು ತಮ್ಮ ನಿಜ ರೂಪವನ್ನೇ ಮಂಗಳವೀಣೆಯ ವೀರಬಿಜ್ಜಳನಿಗೆ ತೋರಿಸ್ತಾರೆ. ಗುರುದೇವ ಕ್ಷಮಾ ಮಾಡಿ, ಪಾಹಿ ಎನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಸೈರಣಿಗೆ ಸೀಮೆ ಇಲ್ಲ ಕೂಡಲ ಸಂಘ. ನನ್ನ ತಪ್ಪು ಬಹಳ ಯಾವ ಪಾಯಪ್ಪ, ನಿನ್ನ ಸಹನ ಶಕ್ತಿಗೆ ದಂಡಿನೇ ಇಲ್ಲ, ಕೊನೆ ಅನ್ನುವುದೇ ಇಲ್ಲ. ಕ್ಷಮಾ ಮಾಡುವಂತ ಬೇಡಿಕೊಂಡಾಗ ರೇಣುಕ ಭಗವತ್ಪಾದರ ಮನಸ್ಸು ಕರಕ್ತು. ಅರಿಯದೆ ಮಾಡಿದ ಅಪರಾಧಕ್ಕೆ ಕ್ಷಮೆಯುಂಟು, ಅರಿತು ಮಾಡಿದ ಅಪರಾಧ